ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿಬರುತ್ತ ಎಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರೆಲ್ಲರೂ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು, ಯಾರಾದ್ರು ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ಶಿಶುವಾಗಿ ನಾವು ಇರಬೇಕು. ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಮಕ್ಕಳಲ್ಲಿ ಪಾಪದ ಸ್ವಭಾವ ಇರೋದಿಲ್ಲ. ಚಿಕ್ಕ ಮಕ್ಕಳು ಏನಂತ ಹೇಳ್ತೀವಿ, ವಿಧೇಯತೆ ಉಳ್ಳವರಾಗಿ ಜೀವಿಸುವಂಥವರು ಆಗಿರ್ತಾರೆ. ಚಿಕ್ಕ ಮಕ್ಕಳಲ್ಲಿ ಇರತಕ್ಕಂಥ ಆ ಲಕ್ಷಣಗಳು ನಾವು ಶಿಶುಗಳಂತೆ ಸಂಪೂರ್ಣವಾಗಿ ಪಾಪದ ವಿಷಯದಲ್ಲಿ ಶಿಶುಗಳಾಗಿ, ಬುದ್ಧಿಯ ವಿಷಯದಲ್ಲಿ ನಾವು ಪ್ರಾಯಸ್ಥರಾಗಿ ಜೀವಿಸಬೇಕಂತೇಳಿ ನಾವು ಓದುವಾರ ಕೇಳಿದಂಥವರಾಗಿದ್ದೇವೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಸ್ವಾಮಿ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೂಡಿರಿ, ಅವುಗಳಿಗೆ ನೀವು ಅಡ್ಡಿ ಮಾಡಬೇಡಿರಿ ಎಂಬುದಾಗಿ ಹೇಳಿರುವಂಥದ್ದು. ಹಲ್ಲೆಲೂಯಾ. ಇವತ್ತಿನ ದಿವಸ ಹೊಸದಾದ ಸಂದೇಶದ ಕಡೆಗೆ ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಾಗಿರುವಂಥದ್ದು ಎಷ್ಟೋ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದರೆ ನಾವು ಅವ್ರಿಗೆ ಏನು ಹೇಳ್ತೀವಿ ರೀ? ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಕೃತಜ್ಞತೆ ಹೇಳ್ತೀವಿ. ಹಲ್ಲೆಲೂಯಾ. ಬೈಕಲ್ಲಿ ಯಾರಾದರೂ ನಮಗೆ ಡ್ರಾಪ್ ಕೊಟ್ಟಾಗಲಿ, ಅಥವಾ ಯಾರಾದರೂ ನಮಗೆ ನೀರು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸಿಕೊಟ್ಟಂಥ ಸಮಯದಲ್ಲಿ ಏನಾದರೂ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಅವರು ಪೂರೈಸಿದಾಗ, ಈಡೇರಿಸಿದಾಗ ನಮ್ಮ ಬಾಯಿಂದ ಫಸ್ಟ್ನೇದಾಗಿ ಅವ್ರಿಗೇನು ಬರುತ್ತೆ ರೀ? ಥ್ಯಾಂಕ್ಸ್ ರೀ, ತುಂಬ ವಂದನೆಗಳು ಅಂತೇಳಿ. ಕೆಲವೊಬ್ಬರು ನಾವೇನು ಮಾಡಿಬಿಡ್ತೀವಿ, ದೇವ್ರು ಬಂದಂಗೆ ಬಂದ್ರಿ ಅಂತೇಳಿ ದೇವರಿಗೆ ಹೋಲಿಸಿಬಿಡ್ತೀವಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಕೃತಜ್ಞತೆ ಉಳ್ಳವರಾಗಿ ಮನುಷ್ಯರು ಜೀವಿಸಲಾರದಂಥ ಕಾಲದ ವೇಳೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅಂತ್ಯಕಾಲದಲ್ಲಿ ಕಠಿಣ ಕಾಲಗಳು ಬರುವಂಥ ಸಮಯದಲ್ಲಿ ಜನರು ಅನೇಕವಾದ ರೀತಿಯಲ್ಲಿ, ವಿರುದ್ಧವಾದಂಥ ರೀತಿಯಲ್ಲಿ ಜೀವಿಸುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ಕೃತಜ್ಞತೆ ಇರಲಾರದ ಒಂದು ಸ್ಥಿತಿ, ದೇವರನ್ನು ಮೆಚ್ಚಿಸಲಾರದ ಒಂದು ಸ್ಥಿತಿ, ದೇವರಿಗೆ ವಿರೋಧವಾಗಿ ತಿರುಗಿ ಬಿದ್ದಂಥ ಸ್ಥಿತಿ, ದೇವರನ್ನು ಕಲ್ಲುಗಳಲ್ಲಿ, ಮಣ್ಣಿನಲ್ಲಿ, ಕಟ್ಟಿಗೆಯಲ್ಲಿ, ಮರದಲ್ಲಿ ಕಾಣುವಂಥ ಪ್ರತಿಯೊಂದು ಸೃಷ್ಟಿಯಲ್ಲಿ ದೇವರನ್ನು ನೋಡುವಂಥ ಒಂದು ಸ್ಥಿತಿ. ದೇವರು ಸೃಷ್ಟಿಗೆ ಅತೀತನಾಗಿದ್ದಾನೆ, ಆ ದೇವರನ್ನು ಕಾಣಲಾರದ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಮಳೆಯನ್ನು ಕೊಟ್ಟ ದೇವರು ಯಾರು? ಬೆಳೆಯನ್ನು ಕೊಟ್ಟ ದೇವರು ಯಾರು? ಉಸಿರನ್ನು ಇಟ್ಟಂಥ ದೇವರು ಯಾರು ಅಂಥೇಳಿ ತಿಳಿಯಲಾರದೆ ಜನರು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಒಂದು ಸಾರಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಂತ ಹೇಳ್ತೀವಿ, ಎರಿಕೋ ಎನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಜಕ್ಕಾಯನು ಎನ್ನುವಂಥ ಒಬ್ಬ ವ್ಯಕ್ತಿ ಜೀವಿಸುವಂಥ ಆ ಒಂದು ಸ್ಥಳದಲ್ಲಿ ಆ ಯೇಸು ಸ್ವಾಮಿ ಅವರು ಹೋಗ್ತಾ ಇರಬೇಕಾದ್ರೆ, ಒಂದು ಸಾರಿ ನಾವು ನೋಡೋಣ, ಯೆರೂಸಲೇಮಿನಿಂದ ಗಲಿಲಾಯ ಸೀಮೆಗಳ ನಡುವೆ ಯೇಸು ಸ್ವಾಮಿ ಹಾದು ಹೋಗ್ತಾ ಇರಬೇಕಾದ್ರೆ 17ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಪ್ರೇಯರ್ ಹಲ್ಲೆಲೂಯಾ. 10 ಜನ ಸ್ನೇಹಿತರಾಗಿದ್ದಾರೆ. ಕಾರಣ ಏನಂತಂದರೆ ಅವರಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಒಂದೇ ರೋಗ ಇದೆ. ಅದಕ್ಕಾಗಿ ಆ ರೋಗಿಗಳೆಲ್ಲರೂ ಸ್ನೇಹಿತರಾಗಿದ್ದಾರೆ. ಅವರಲ್ಲಿ ಏನಿದೆ ರೀ? ಕುಷ್ಠರೋಗ ಆಳ್ವಿಕೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಏನು ಆಳ್ವಿಕೆ ಮಾಡ್ತಾ ಇದೆ? ಕುಷ್ಠರೋಗ. ಆ ಕುಷ್ಠರೋಗ ಬಂದ ಕಾರಣಕ್ಕಾಗಿ ಕುಟುಂಬದವರಿಂದ, ಮನೆಯವರಿಂದ, ಸಮಾಜದಿಂದ ಬಹಿಷ್ಕಾರಕ್ಕೆ ಒಳಗಾದಂಥ ರೀತಿಯಲ್ಲಿ ಜನರು ಇದ್ದಾರೆ. ಮನೆಯಲ್ಲಿ ಅವ್ರನ್ನ ಸೇರಿಸಿಕೊಳ್ಳಲಾರದಂಥ ಒಂದು ಪರಿಸ್ಥಿತಿ. ಪ್ರೇಯರ್ ಆ ಸಮಯದಲ್ಲಿ ಅವರು ತೋರಿಸಿಕೊಳ್ಳುವುದಕ್ಕಾಗಿ ವೈದ್ಯರ ಬಳಿಗೆ ಹೋದಾಗಲೂ ಕೂಡ, ಯಾಜಕರ ಬಳಿಗೆ ಹೋದಾಗಲೂ ಕೂಡ ಅವರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಎನ್ನುವಂಥದ್ದು ಆಗ್ತಾ ಇಲ್ಲ. ಆ ಸಮಯದಲ್ಲಿ ಅವರಿಗೆ ಒಂದು ಸುದ್ದಿ, ಒಂದು ವಿಷಯ ಮುಟ್ಟಿತು. ಪ್ರೇಯರ್ ಏನಂತಂದರೆ, ಯೇಸು ಸ್ವಾಮಿ ಅಂತೆ ಆತನ ಮನುಷ್ಯನಾಗಿ ಲೋಕಕ್ಕೆ ಅವತರಿಸಿ ಬಂದಿದ್ದಾನಂತೆ. ಆತನ ಬಳಿಗೆ ಹೋದರೆ ಏನಾಗುತ್ತಂತೆ? ನಮ್ಮ ರೋಗವನ್ನು ತೆಗೆದು ಹಾಕ್ತಾನಂತೆ, ನಮ್ಮ ಬೇನೆಗಳನ್ನು ತೆಗೆದುಕೊಳ್ತಾನಂತೆ, ನಮಗೆ ಸ್ವಸ್ಥ ಮಾಡ್ತಾನಂತೆ, ಶುದ್ಧಿ ಮಾಡ್ತಾನೆ ಎನ್ನುವಂಥ ವಿಷಯ ಯಾವಾಗ ಮುಡ್ತೋ ಅವರು ನಿಲ್ಲಲಾರದೆ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ರೀ? ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ನೋವಿನಲ್ಲಿರುವಂಥವರಿಗೆ, ಬಾಧೆಯಲ್ಲಿರುವಂಥವರಿಗೆ, ಕೈ ಬಿಡಲ್ಪಟ್ಟಂಥವರಿಗೆ ಅವರ ಸ್ಥಿತಿಗತಿಗಳು ಏನೆಂಬುದಾಗಿ ಅವ್ರಿಗೆ ಗೊತ್ತು. ಬೇರೆಯವ್ರಿಗೆ ಗೊತ್ತಾಗಕ್ಕೆ ಸಾಧ್ಯ? ಮುಳ್ಳು ಚುಚ್ಚಿದವನಿಗೆ ಗೊತ್ತಿರುತ್ತೆ ಅದರ ನೋವು ಏನಂತೇಳಿ. ಸಾಲದಲ್ಲಿ ಇರುವಂಥವ್ರಿಗೆ ಗೊತ್ತಿರುತ್ತೆ. ಆ ಸಾಲ ಏರ್ತಾ ಬಡ್ಡಿ ಏರ್ತಾ ಬಂದಂಗೆಲ್ಲ ಅದು ಮನುಷ್ಯರನ್ನು ಯಾವ ರೀತಿಯಾಗಿ ಚಿಂತೆಗೆ ಒಳಪಡಿಸುತ್ತೆ, ಅಧೈರ್ಯಕ್ಕೆ
ಒಳಪಡಿಸುತ್ತೆ, ಸಾವಿನ ಕಡೆಗೆ ನಡೆಸುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಬೇರೆಯವರಿಗೆ ಅದು ಗೊತ್ತಾಗಲ್ಲ, ಅನುಭವಿಸಿದಂಥ ವ್ಯಕ್ತಿಗೆ ಮಾತ್ರ ತಿಳಿಯೋದಕ್ಕೆ ಸಾಧ್ಯ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಯೇಸು ಸ್ವಾಮಿ ಆ ವಿಷಯವನ್ನು ಕುರಿತಾಗಿ ಕೇಳಲ್ಪಟ್ಟವರಾಗಿ ಅವರು ಸ್ವಾಮಿ ಇರುವಂಥ ಸ್ಥಳದ ಕಡೆಗೆ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪ್ರೇರ ದೂರದಲ್ಲಿ ನಿಂತುಕೊಳ್ತಾ ಇದ್ದಾರೆ. ಒಂದು ಹಳ್ಳಿಗೆ ಬಂದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ 17ನೇ ಅಧ್ಯಾಯ 10ನೇ ವಚನದಲ್ಲಿ ಲೂಕನ ಬರೆದ ಸುವಾರ್ತೆ, ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯಾಕಂದರೆ ಇವರು ಕುಷ್ಠರೋಗಿಗಳಾಗಿದ್ದಾರೆ. ಹಲ್ಲೆಲೂಯಾ. ಕೊರೋನಾ ಟೈಮಲ್ಲಿ ಕೊರೋನಾ ಬಂದವ್ರನ್ನ ಏನು ಮಾಡ್ತಿದ್ರು, ಕ್ವಾರಂಟೈನ್ ಮಾಡ್ತಿದ್ರು. ಏನು ಮಾಡ್ತಿದ್ರು, ಅವ್ರನ್ನ ಹಾಸ್ಪಿಟ್ಲಲ್ಲಿ ಒಂದು ಕಡೆಗೆ ಎಲ್ಲೋ ದೂರದ ಒಂದು ಪ್ರಾಂತ್ಯದಲ್ಲಿ ಇಡ್ತಾ ಇದ್ರು. ಯಾಕೆ ಹೇಳ್ರಿ, ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಅಂತೇಳಿ. ಈ ಕುಷ್ಠರೋಗ ಕೂಡ ಆಗಿನ ಕಾಲದಲ್ಲಿ ಏನಾಗಿತ್ತು ರೀ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ರೋಗವಾಗಿ ಇತ್ತು. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ ಈ ರೋಗಿ ಉಳ್ಳಂಥ ವ್ಯಕ್ತಿಗಳು ಯಾರ ಬಳಿಗೆ ಆದರೂ ಬಂದರೆ ಅವ್ರನ್ನ ಏನು ಮಾಡ್ತಾ ಇದ್ರಿ, ಅವ್ರನ್ನ ಮುಟ್ಟಿಸ್ಕೊಳ್ತಾ ಇದ್ದಲ್ಲ. ಅಂತಹ ಒಂದು ಪರಿಸ್ಥಿತಿ ನಾವು ನೋಡೋದಾದರೆ ಕುಟುಂಬದವರೇ ಸೇರಲಾರದೆ ಅವ್ರನ್ನ ಕುಟುಂಬದವ್ರು ಏನು ಮಾಡಿದ್ದಾರೆ, ಹೊರಗಡೆ ಹಾಕಿದ್ದಾರೆ. ಸಮಾಜದವರು ಹೊರಗಡೆ ಹಾಕಿದ್ದಾರೆ. ಊರಿನ ಹೊರಗಡೆ ಎಲ್ಲೋ ಜೀವನ ಇವ್ರದ್ದು ಬಹಳ ಕಷ್ಟಕರವಾದಂಥ ಜೀವನ. ಪ್ರೇರ ಅಂತಹ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ದೂರದಲ್ಲಿ ನಿಂತುಕೊಂಡಿದ್ದಾರೆ. ಯೇಸು ಸ್ವಾಮಿ ಹತ್ರ 12 ಜನ ಶಿಷ್ಯರಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. 12 ಜನ ಶಿಷ್ಯರು ಕೂಡ ಇವರು ತಮ್ಮ ಬಳಿಗೆ ಬರಲಾರ್ದ ಹಾಗೆ ನೀವು ದೂರದಲ್ಲಿ ಇರ್ರಿ ಎನ್ನುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ದೂರದಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಕೂಗುತ್ತಾ ಇದ್ದಾರೆ. ಏನೆಂಬುದಾಗಿ ಕೂಗ್ತಾ ಇದ್ದಾರೆ, ಯೇಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಏನಂತ ಕೂಗ್ತಾ ಇದ್ದಾರೆ, ನಮ್ಮ ಮೇಲೆ ನಿನ್ನ ದಯೆಯನ್ನು ತೋರಿಸಯ್ಯ, ನಮ್ಮ ಮೇಲೆ ನಿನ್ನ ಕರುಣೆಯನ್ನು ತೋರಿಸು ಸ್ವಾಮಿ ಎಂಬುದಾಗಿ ಭಾಳ ಕಷ್ಟಪಟ್ಟು ಏನು ಮಾಡ್ತಾ ಇದ್ದಾರೆ, ಅವರು ಸ್ವಾಮಿಯನ್ನು ಹುಡುಕಿಕೊಂಡು ಕಂಡುಕೊಂಡು ಬಂದು ಏನು ಮಾಡ್ತಾ ಇದ್ದಾರೆ, ಕೂಗುತ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇದೆಲ್ಲ ಚೆನ್ನಾಗಿದೆ. ಯಾರ ಬಳಿಗೆ ಬರಬೇಕಾಗಿತ್ತೋ ಅವರ ಬಳಿಗೆ ಬಂದಿದ್ದಾರೆ. ಯಾರ ಹತ್ರ ವಿಮೋಚನೆ ಇದೆ ಅವರ ಸಮೀಪಕ್ಕೆ ಬಂದಿದ್ದಾರೆ. ಯಾರು ರೋಗವನ್ನು ತೆಗೆದುಹಾಕ್ತಾರೆ ಆ ದೇವರ ಬಳಿಗೆ ಬಂದಿದ್ದಾರೆ. ಆದರೆ ಬಂದಂಥ ಸಮಯದಲ್ಲಿ ಅವರು ದೂರದಲ್ಲಿ ನಿಂತುಕೊಂಡು ಕೂಗಿದಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಸ್ವಾಮಿಯಿಂದ ಉತ್ತರ ಬರ್ತಾ ಇದೆ. ಪ್ರೇಯರ್ ಏನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಅವರನ್ನು ನೋಡಿ, ಮೊದಲನೇದಾಗಿ ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಹೋದರಿ ಇವತ್ತಿನ ದಿವಸದಲ್ಲಿ ನಾವು ತಿಳ್ಕೊಬೇಕು ಏನಂತ ಹೇಳಂತಂದರೆ, ನಾವು ಕೂಗುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ, ನೋಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತೆಲುಗಲ್ಲಿ ಒಂದು ಮಾತಿರುತ್ತೆ, ಅಡಗಕ ಮುಂದೆ ಅಮ್ಮಯ್ಯನ ಅನ್ನಂ ಪೆಟ್ಟದಂತ. ಅಂದರೆ ಕೇಳಾರ್ದ ಅಮ್ಮನೂ ಕೂಡ ಏನು ಮಾಡಲ್ಲ, ಊಟಕ್ಕೆ ನೀಡಲ್ಲ. ಹಲ್ಲೆಲೂಯಾ. ನೀವು ಅಂಗಡಿಗೆ ಹೋಗಿ 100 ರೂಪಾಯಿ ಹಿಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಅಂಗಡಿಯಾಗಿರತ್ತೆ, ನಿಮ್ಗೆ ಏನನ್ನು ಕೊಡ್ತಾನೆ, ನೀವಾಗಿ ಕೇಳಿದಾಗ ಮಾತ್ರ ಕೊಡೋದಕ್ಕೆ ಸಾಧ್ಯ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಯೇಸುವನ್ನು ಕೂಗಿದಾಗ ಆತನು ಅವರನ್ನು ನೋಡ್ತಾ ಇದ್ದಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನನ್ನು ಏನು ಮಾಡ್ತಾರೆ, ಕೂಗುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ದೇವರು ಮಾತಾಡುವ ದೇವರು, ಸಜೀವನಾದಂಥ ದೇವರಾಗಿದೆ. ನಮ್ಮ ದೇವರು ಅದ್ಭುತ ಸ್ವರೂಪನ, ಆಲೋಚನಕರ್ತನ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವಾದಂಥ ದೇವರಾಗಿದ್ದಾನೆ. ಆತನನ್ನು ನಾವು ಕೂಗುವಾಗ ಖಂಡಿತವಾಗಿ ಆತನು ಸ್ಪಂದಿಸುವಂಥ ದೇವರಾಗಿದ್ದಾನೆ. ನಮ್ಮ ಕೂಗನ್ನು ಕೇಳುವಂಥ ದೇವರಾಗಿದ್ದಾನೆ. ನಮ್ಮ ಸಮೀಪದಲ್ಲಿರುವಂಥ ದೇವರಾಗಿದ್ದಾನೆ. ಆವತ್ತಿನ ದಿವಸ ಯಾವ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ಪುಸ್ತಕಗಳಲ್ಲಿ ನಾವು ನೋಡುವಾಗ ಭಕ್ತರು ಮೊರೆ ಇಟ್ಟಾಗ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಭಕ್ತರು ಮೊರೆ ಇಟ್ಟಾಗ ದೇವರು ಏನು ಮಾಡಿದ್ದಾರೆ, ಅವರು ಸ್ವರಕ್ಕೆ ಸ್ಪಂದಿಸಿದ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ನಾನು ನೀನು ಕೂಗುವವರಾದರೆ ಆತನು ಖಂಡಿತವಾಗಿ ನಮ್ಮನ್ನು ಏನು ಮಾಡ್ತಾನೆ, ನೋಡ್ತಾನೆ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಣ್ಯದಲ್ಲಿ ಬಿದ್ದಿರ್ತಕ್ಕಂಥ ಒಬ್ಬ ತಾಯಿ ಏನು ಮಾಡ್ತಾ ಇದ್ದಾಳ್ರಿ, ಕೂಗ್ತಾ ಇದ್ದಾಳೆ. ಪ್ರಿಯರೇ, ಹಲ್ಲೆಲೂಯಾ. ಆ ಮಗುವಿನ ಸ್ವರವನ್ನು ಕೇಳಿಸಿಕೊಂಡಂಥ ದೇವರು ಆ ಹುಡುಗನ ಸ್ವರಕ್ಕೆ ಕಿವಿಗೊಟ್ಟು ಏನು ಮಾಡಿದ್ರಂತೆ, ಅಲ್ಲಿ ನೀರಿನ ಹೊರತೆಯನ್ನು ಸೃಷ್ಟಿ ಮಾಡಿದರು. ಪ್ರೇಯರ್, ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೂಗುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಖಂಡಿತವಾಗಿ ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಪ್ರೇಯರ್, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಏನಾಯ್ತು ಅಂತಂದರೆ ಸ್ವಾಮಿ ಅವ್ರಿಗೆ ಒಂದು ಮಾತು ಹೇಳಿದ. ಹಲ್ಲೆಲೂಯಾ. ಏನಂತೇಳಿ, ನೀವು ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಏನು ಹೇಳಿದ್ರಂತ ಸ್ವಾಮಿ, ಇವರು ಮೊದಲನೇದಾಗಿ ಏನು ಮಾಡಿದರು, ಹುಡುಕಿಕೊಂಡು ಬಂದರು. ಎರಡನೇದಾಗಿ ಏನು ಮಾಡಿದರು, ಕೂಗಿದರು. ಮೂರನೇದಾಗಿ ಸ್ವಾಮಿ ಏನು ಮಾಡಿದ್ರು, ಅವರಿಗೆ ಕೂಗಿದ್ದಕ್ಕಾಗಿ ಅವ್ರಿಗೆ ಏನು ಮಾಡಿದರು, ಒಂದು ಮಾತನ್ನು ಹೇಳ್ತಾ ಇದ್ರು. ಏನಂತೇಳಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಡ್ರಿ. ಅಂದರೆ ಅವರು ಕೂಗಿದಾಗ ಮತ್ತು ಅವರು ಕೇಳುವಂಥ ಸ್ವಭಾವವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ ರೀ, ಯೇಸು ಸ್ವಾಮಿ ಮಾತಾಡಿರುವಂಥದ್ದನ್ನು ಕೇಳಿಸಿಕೊಳ್ತಾ ಇದ್ದಾರೆ ಅವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಕೇಳಿಸಿಕೊಂಡಿದ್ದಾದಮೇಲೆ ನಾವು ನೋಡ್ತಾ ಇದ್ದೇವೆ, ಅದಕ್ಕೆ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ರೀ, ವಿಧೇಯತೆಯನ್ನು. ಇಲ್ಲಿದ್ದಾರೆ ನಾವು ವಿಜಯ್ ಇದ್ದಾನೆ, ವಿಜಯ್ಗೆ ಹೋಗಿ 1 ಲೀಟ್ರ್ ಬಾಟ್ಲ್ ನೀರು ತೊಗೊಂಬಪ್ಪ. ಕ್ವಾಟ್ರಲ್ಲ, ಬಾಟ್ಲು ನೀರು. ಮತ್ತು ಬಾಟ್ಲ್ ಅಂದ ತಕ್ಷಣ ಕ್ಯಾಂಗಲ್ಲಾಗ ಮತ್ತು ನೀವು ಬೇರೆ ಲೆಕ್ಕಕ್ಕೆ ತಿಳ್ಕೊಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 1 ಲೀಟ್ರ್ ಬಾಟ್ಲ್ ನೀರು ತೊಗೊಂಬಪ್ಪ ಅಂತ ಹೇಳಿದ ತಕ್ಷಣ
ಕೇಳಿಸ್ಕೊಂಡು ಕೂಡ ವಿಜಯ್ ಇಲ್ಲೇ ಕುಂದು ಅಂತ ಹೇಳ್ತಾರೆ. ಮಾತು ಕೇಳಿದಂಗೆ ಮಾತು ಕೇಳಾರ್ದಂಗೆ ಯಾವಾಗ ನಾನು ಮಾತು ಹೇಳಿದ್ನೋ ನೇರವಾಗಿ ಹೋಗಿ ಅಂಗಡಿಗೆ ಹೋಗಿ 1 ಲೀಟ್ರ್ ಬಾಟ್ಲ್ ತೆಗೆದುಕೊಂಡು ಬಂದು ಕೊಟ್ಟರೆ ಏನು ಮಾಡಿದಂಗೆ ರೀ, ಮಾತಿಗೆ ವಿಧೇಯತೆಯನ್ನು ತೋರಿಸಿದಂಗೆ. ಹಲ್ಲೆಲೂಯಾ. ಬರೀ ಕೇಳಿಸಿಕೊಳ್ಳುವಂಥದ್ದು ಬೇರೆ, ಕೇಳಿಸಿಕೊಳ್ಳುವಂಥದ್ದನ್ನು ಕೈಕೊಂಡು ನಡೆಯುವಂಥದ್ದು ಬೇರೆ. ಇಲ್ಲ ನಾವು ನೋಡ್ತಾ ಇದ್ದೆ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವರು ಸ್ವಾಮಿಯನ್ನು ಹುಡುಕಿಕೊಂಡು ಬಂದರು, ಸ್ವಾಮಿಯನ್ನು ಕೂಗಿದ್ರು, ಸ್ವಾಮಿ ಅವರನ್ನು ನೋಡಿದಾದ ಮೇಲೆ ಸ್ವಾಮಿಯ ಸ್ವರಕ್ಕೆ ಕಿವಿಗೊಟ್ಟಿದ್ದಾದ ಮೇಲೆ ವಿಧೇಯತೆಯನ್ನು ತೋರಿಸಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಅವರು ಹೋಗುತ್ತಿರುವಾಗಲೇ ಎಷ್ಟೆಷ್ಟೋ ವರ್ಷಗಳಿಂದ ಕುಷ್ಠರೋಗದಿಂದ ಅವರು ಬಾಧೆಯನ್ನು ಅನುಭವಿಸುತ್ತಾ ಇದ್ದಾಗಲೂ ಕೂಡ, ಅನೇಕ ಕಡೆಗೆ ಹೋಗಿದ್ದಾಗಲೂ ಕೂಡ ಅವರು ಸ್ವಸ್ಥತೆಯನ್ನು ಹೊಂದಲಾರದ ಸಮಯದಲ್ಲಿ, ಆ ಸಮಯದಲ್ಲಿ ಅವ್ರಿಗೆ ಏನಾಯ್ತು ರೀ, ಸ್ವಾಮಿಯ ಮಾತು ಅವ್ರಿಗೇನು ಕೊಡ್ತು, ಬಿಡುಗಡೆಯನ್ನು ಕೊಡ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವೇನು ಮಾಡ್ತೀವಿ, ವರ ಕೊಟ್ಟ ದೇವರಿಗೆ ಶಿರನಾದರೂ ಕೊಡ್ತೀವಿ ಅಂತೇಳಿ. ಅಂದರೆ ಶಿರ ಯಾರು ಕೊಡೋಕ್ಕಾಗಲ್ಲ, ಯಾರು ಕೊಡ್ತಾರೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ಬದುಕಬೇಕಂತೇಳಿ ಅನ್ಕೊಂತೀವಿ ಹೊರತಾಗಿ ಸಾಯ್ಬೇಕಂತೇಳಿ ಯಾರು ಅನ್ನೋದು. ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ದೈವ ಸೇವಕರು ಏನು ಮಾಡಿದ್ರಂತೆ, ಒಂದು ಮನೆಗೆ ವಿಸಿಟಿಗೆ ಅಂತೇಳಿ, ಈಗ ಹೆಂಗೆ ಬಂದಿದ್ದೀವಲ್ಲ ನಾವು ಅದೇ ರೀತಿಯಾಗಿ ಹೋದಂಥ ಸಮಯದಲ್ಲಿ ಅವಾಗ ಒಬ್ಬ ಅಜ್ಜಿ ತೊಟ್ಲಲ್ಲಿ ಇರ್ತಕ್ಕಂಥ ಒಂದು ಮಗುವನ್ನು ಏನು ಮಾಡ್ತಾ ಇದ್ಲಂತೆ, ತೂಗುತ್ತಾ ಇದ್ಲಂತೆ. ಏನು ಮಾಡ್ತು, ಭಾಳ ವಯಸ್ಸಾಗಿಬಿಟ್ಟಿತ್ತು. ಹಲ್ಲೆಲೂಯಾ. ಆಲ್ರೆಡಿ ತಲೆಯೆಲ್ಲ ಏನಾಗ್ತಾ ಇದೆ, ಅಲ್ಲಾಡುವಂಥ ಒಂದು ಸ್ಥಿತಿ. ಹಲ್ಲೆಲೂಯಾ. ಭಾಳ ವಯಸ್ಸಾಗಿರ್ತಕ್ಕಂಥ ಅಜ್ಜಿ, ಕಿರಿ ಮೊಮ್ಮಗಳು ಇರ್ಬೋದಾಗಿ, ತೊಟ್ಲಲ್ಲಿರುವಂಥಾಗಿ. ಹಲ್ಲೆಲೂಯಾ. ಅವಾಗ ಅಯ್ಯೋರು ಹೋಗಿದ್ದಾರೆ, ಪಾಪ ಅಜ್ಜಿ ಮಾತ್ರ ಇದ್ದಾರೆ, ಉಳಿದವರು ಯಾರೂ ಇಲ್ಲ ಮನೆಯಲ್ಲಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅಯ್ಯೋರು ಕೇಳ್ತಾ ಇದ್ದಾರೆ, ಏನಂತೇಳಿ ಕೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಗಿದ್ದಾರಮ್ಮ ಎಲ್ಲರೂ ಅಂತೇಳಿ. ಅವರು ಅಜ್ಜಿ ಉತ್ತರ ಕೊಟ್ಟರು, ಹೊರಗಡೆ ಅಲ್ಲಿಗೆ ಹೋಗಿದ್ದಾರೆ ಅಂತೇಳಿ, ಬರ್ತಾರ್ರಿ ಕೂಡ್ರಿ ಅಂತೇಳಿ. ಆಯ್ತಮ್ಮ, ನನಗೆ ಮುಂದ್ಗಡೆ ಬೇರೆ ಕಡೆಗೆ ಹೋಗೋದಿದೆ ಸಮಯ, ಅದಕ್ಕಾಗಿ ನಾನು ಹೋಗ್ತೀನಿ, ಪ್ರೇಯರ್ ಮಾಡ್ತೀನಿ, ಏನಂತ ಪ್ರಾರ್ಥನೆ ಮಾಡೋಣ ಅಂತೇಳಿ ಕೇಳಿದಾಗ ಅವಾಗ ಅಜ್ಜಿ ಹೇಳ್ತಾ ಇದ್ದಾಳೆ, ಏನಂತೇಳಿ, ನನ್ನ ಮೊಮ್ಮಗಳಿದಾಳ್ರಿ, ಆ ನನ್ನ ಮೊಮ್ಮಗಳದು ಮದುವೆ ಕಾರ್ಯ ಮತ್ತು ಮಕ್ಕಳ ಕಾರ್ಯ ಎಲ್ಲ ನೋಡಿದಾದ್ಮೇಲೆ ನಾನೇನು ಮಾಡಬೇಕು, ಕಣ್ಣು ಮುಚ್ಚಬೇಕು ಅಂತೇಳಿ. ಹಲ್ಲೆಲೂಯಾ. ಪಾಪ ಮದುವೆ ಏನು ಇಟ್ಕೊಂಡಿದ್ದಾರೇನೋ, ಪಾಪ ಭಾಳ ವಯಸ್ಸಾಗಿದೆ ಅಜ್ಜಿ, ಭಾಳ ಆಸೆ ಇದೆ ಅಂತೇಳಿ ಅಜ್ಜಿಯ ಆಸೆ ಯಾಕೆ ನಿರಾಶೆ ಮಾಡಬೇಕು, ಎಲ್ಲಿದ್ದಾರಮ್ಮ ಮೊಮ್ಮಗಳಂತ ಕೇಳಿದರೆ ಅಜ್ಜಿ ಏನು ಮಾಡ್ತಾ ಇದ್ದಾಳ್ರಿ, ತೊಟ್ಲಲ್ಲಿರ್ತಕ್ಕಂಥ ಕೂಸನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಿಗೂ ಸಾಯ್ಬೇಕಂತೇಳಿ ಮನಸ್ಸು ಇರಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅದ್ಭುತ ಮಾಡಿದಾಗ, ದೇವರು ಅತಿಶಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಜರುಗಿಸಿದಾಗ, ದೇವರು ಮೇಲನ್ನು ಬಿಡುಗಡೆಯನ್ನು ಕೊಟ್ಟಾಗ ನಾವು ಆ ದೇವರಿಗೆ ಏನು ಮಾಡ್ಬೇಕ್ರಿ, ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಅನೇಕರು ದೇವರು ಮಾಡಿದಂಥ ಮೇಲುಗಳನ್ನು ಹೊಂದುತ್ತಾರೆ, ಅವ್ರು ಏನು ಮಾಡಿಬಿಡ್ತಾರೆ, ಅದನ್ನು ಮರೆತು ಬಿಡ್ತಾರೆ. ಹಲ್ಲೆಲೂಯಾ. ಅವ್ರು ಏನು ಮಾಡಿಬಿಡ್ತಾರೆ, ಅದನ್ನು ಮರೆತು ಬಿಡ್ತಾರೆ, ಹಿಂಜರಿದು ಬಿಡ್ತಾರೆ. ದೇವರಲ್ಲಿ ಇರಬೇಕಾದಂಥವ್ರು ಮತ್ತೆ ಅವ್ರು ಏನು ಮಾಡ್ತಾರೆ, ತಪ್ಪಾದ ಮಾರ್ಗದಲ್ಲಿ ನಡೆಯುವವರಾಗಿರ್ತಾರೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, 10 ಜನರು ಶುದ್ಧರಾದರು, ಶುದ್ಧರಾದ ಮೇಲೆ 10 ಜನರಲ್ಲಿ 9 ಜನರು ಏನಾದ್ರು ಅಂತ ಹೇಳ್ತಾ ಇದೆ ವಾಕ್ಯ, ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಟ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? 10 ಜನರು ರೋಗದಿಂದ ಬಳಲಿದಂಥವ್ರು ಸ್ವಾಮಿಯ ಬಳಿಗೆ ಬಂದಾಗ 9 ಜನರು ಸ್ವಾಮಿಯ ಬಳಿಗೆ ಮತ್ತೆ ಬರಲಿಲ್ಲ. ಅವರು ಕೃತಜ್ಞತೆ ಉಳ್ಳವರಾಗಿ ಇರಲಿಲ್ಲ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾ ಇದ್ದಾನೆ, ಅವನು ಯೇಸು ಸ್ವಾಮಿಯ ಬಳಿಗೆ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಬಂದು ಆತನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಏನು ಮಾಡಿದಂತೆ, ಉಪಕಾರ ಸ್ತುತಿ ಮಾಡಿದ. ಮೊದಲು ಎಲ್ಲಿ ನಿಂತಿದ್ರು ಇವರು, ದೂರದಲ್ಲಿ ನಿಂತಿದ್ರು. ಹಲ್ಲೆಲೂಯಾ. ಈಗ ಎಲ್ಲಿಗೆ ಬಂದಿದ್ದಾರೆ, ಈಗ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಯೇಸು ಕ್ರಿಸ್ತನು ನಿನ್ನನ್ನು ಪಾಪದಿಂದ, ಶಾಪದಿಂದ, ಅವಮಾನದಿಂದ, ಕತ್ತಲೆಯ ಒಂದು ಜೀವಿತದಿಂದ ಏನು ಮಾಡ್ತಾನೆ, ಆತ ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಸತ್ಯವೇದ ಎನ್ನುವಂಥದ್ದು ಇದು ಮನುಷ್ಯರು ಬರೆದಿರ್ತಕ್ಕಂಥ ಗ್ರಂಥ ಅಲ್ಲ, ಇದು ಯಾರು ಬರೆದಿರುವಂಥದ್ದು ರೀ, ದೇವರು ಬರೆಸಿರ್ತಕ್ಕಂಥ ಒಂದು ಗ್ರಂಥ. ಹಲ್ಲೆಲೂಯಾ. 1600 ವರ್ಷಗಳ ಅವಧಿಯಲ್ಲಿ ಸುಮಾರು 40 ಜನರು ಏನು ಮಾಡಿದ್ದಾರೆ, ಇದನ್ನು ಬರೆದಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಆ 40 ಜನರು 20 ವಿವಿಧ ವೃತ್ತಿಗಳನ್ನು ಮಾಡುವವರು, ರಾಜರು ಇದ್ದಾರೆ, ಮತ್ತು ರಾಜನ ಕೈ ಕೆಳಗಡೆ ಇರತಕ್ಕಂಥ ಸೈನಿಕರು ಇದ್ದಾರೆ, ಮತ್ತು ಮೀನನ್ನು ಹಿಡಿಯುವಂಥ ಬೆಸ್ತರು ಇದ್ದಾರೆ, ಕುರಿ ಕಾಯುವಂಥವರು ಕೂಡ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಮತ್ತು ಪ್ರಧಾನಮಂತ್ರಿಗಳಾಗಿ ಸರ್ವಾಧಿಕಾರ ಒಂದು ಧೋರಣೆಯಲ್ಲಿ ನಡೆದಂಥವರು ಕೂಡ ಇದನ್ನು ಬರೆದಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಡವರು ಬರೆದಿದ್ದಾರೆ, ಶ್ರೀಮಂತರು ಕೂಡ ಇದನ್ನು ಬರೆದಿದ್ದಾರೆ, ಡಾಕ್ಟರ್ಗಳು ಕೂಡ ಇದನ್ನು ಬರೆದಿದ್ದಾರೆ. ವೈದ್ಯನಾಗಿರ್ತಕ್ಕಂಥ ಲೂಕನ ಬರೆದ ಸುವಾರ್ತೆ ಅಪೊಸ್ತಲರ ಕೃತ್ಯಗಳನ್ನು ಬರೆದಿರುವಂಥದ್ದು. ಅದಕ್ಕಾಗಿ ನೋಡ್ರಿ, ಪ್ರಪ್ರಥಮವಾಗಿ 1453ರಲ್ಲಿ ಜಾನ್ ಗುಟೆನ್ಬರ್ಗ್ ಎನ್ನುವಂಥ ವ್ಯಕ್ತಿ ಪ್ರಿಂಟಿಂಗ್ ಮಿಷನನ್ನು ಕಂಡುಹಿಡಿತಾನೆ. ಹಲ್ಲೆಲೂಯಾ. ಪ್ರಪ್ರಥಮವಾಗಿ ಈ ಜಾನ್ ಗುಟೆನ್ಬರ್ಗ್ ಪ್ರಿಂಟಿಂಗ್ ಮಿಷನ್ ಕಂಡುಹಿಡಿದ ಮೇಲೆ ಫಸ್ಟ್ ಟೈಮ್ ಪ್ರಿಂಟ್ ಆಗಿರ್ತಕ್ಕಂಥ ಪುಸ್ತಕ ಯಾವುದ್ರಿ, ಸತ್ಯವೇದ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದ ಅಷ್ಟು ಮಾತ್ರವಲ್ಲದೆ ಇವತ್ತೊಂದು ದಿವಸ ಥಾಮಸ್ ಆಲ್ವಾ ಎಡಿಸನ್ 1879ನಲ್ಲಿ
ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡ್ತಾನೆ. ಬಲ್ಬ್ ಕಂಡುಹಿಡಿದ ಸಮಯದಲ್ಲಿ ಆ ಬೆಳಕಿನ ಅಡಿಯಲ್ಲಿ ಪ್ರಪ್ರಥಮವಾಗಿ ಓದಲ್ಪಟ್ಟಿರ್ತಕ್ಕಂಥ ಒಂದು ಪುಸ್ತಕ ಯಾವುದು ರೀ? ಇದೇ ಸತ್ಯವೇದ. ಹಲ್ಲೆಲೂಯಾ. ಅಷ್ಟಕ್ಕೂ ಮೀರಿ ನಾವು ನೋಡ್ತಾ ಇದ್ದ ಒಬ್ಬ ವ್ಯಕ್ತಿ 1969 ನೀಲ್ ಆರ್ಮ್ಸ್ಟ್ರಾಂಗ್ ಎನ್ನುವಂಥ ವ್ಯಕ್ತಿ ಚಂದ್ರಲೋಕಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ಮೊದಲ ಬಾರಿಗೆ ಭೂಮಿಯನ್ನು ದಾಟಿ ಇನ್ನೊಂದು ಗ್ರಹದಲ್ಲಿ ಓದಲ್ಪಟ್ಟಿರ್ತಕ್ಕಂಥ ಮೊದಲನೇ ಪುಸ್ತಕ ಯಾವುದು ರೀ? ಬೈಬಲ್ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮ ಜೀವಿತದಲ್ಲಿ ಆತನ ಏನು ಮಾಡ್ತಾನೆ? ಅದ್ಭುತಗಳನ್ನು ಮಾಡ್ತಾನೆ. ಆತನನ್ನ ಬಳಿಗೆ ನಾವು ಬರಬೇಕು. ಆತನನ್ನು ಹುಡುಕಿಕೊಂಡು ಬಂದಂಥ ಈ ಜನರು, ಆತನನ್ನು ದೂರದಲ್ಲಿದ್ದುಕೊಂಡು ಕೂಗಿದಂಥ ಈ ಜನರು, ಆತನಿಂದ ಏನಂತ ಹೇಳ್ತೀವಿ, ಮಾತಿಗೆ ವಿಧೇಯತೆಯನ್ನು ತೋರಿಸಿದಂಥ ಈ ಜನರು, ಆದರೆ ಅವರಲ್ಲಿ ಅದ್ಭುತಗಳನ್ನು ಹೊಂದಿದಾದ ಮೇಲೆ, ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ಅವ್ರು ಏನು ಮಾಡಿಬಿಟ್ರು? ಆತನನ್ನು ಬಿಟ್ಟು ಮತ್ತೆ ಯಥಾ ಪ್ರಕಾರ ಲೋಕದಲ್ಲಿ ಜೀವಿಸುವಂಥವ್ರು ಆದ್ರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆತನನ್ನು ಅಂಟಿಕೊಂಡು ನಡೆದಂಥ ಒಬ್ಬ ವ್ಯಕ್ತಿ ಪ್ರಿಯರೇ, ಆತನ ಯೇಸುವಿನ ಪಾದಗಳ ಬಳಿಗೆ ಬರ್ತಾ ಇದ್ದಾನೆ. ನಾವು ಆತನ ಸಮೀಪಕ್ಕೆ ಬರಬೇಕು. ದೇವರು ಯಾರಂತೇಳಿ ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಲಕ್ಷಣಗಳು ಏನಂತೇಳಿ ತಿಳಿದುಕೊಳ್ಳಬೇಕು. ದೇವರಿಗೆ ಮದುವೆ ಬೇಕಾಗಿಲ್ಲ, ಯಾಕಂದ್ರೆ ಆತ ದೇವರು. ಹಲ್ಲೆಲೂಯಾ. ಸೃಷ್ಟಿಕರ್ತನಾತ, ಅನಂತ ಸರ್ವಜ್ಞಾನಿಯಾದಂಥ ವ್ಯಕ್ತಿ ಆತ. ಹಲ್ಲೆಲೂಯಾ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಜಯಿಸಿದಂಥ, ಅರಿಷಡ್ವರ್ಗಗಳನ್ನು ಜಯಿಸಿದಂಥ ಆತ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಕುಲಕ್ಕೊಬ್ಬ ದೇವರು, ಮತಕ್ಕೊಬ್ಬ ದೇವರು, ದೇಶಕ್ಕೊಬ್ಬ ದೇವರು, ಭಾಷೆಗೊಬ್ಬ ದೇವರು, ಪ್ರಾಂತ್ಯಗಳಿಗೊಬ್ಬ ದೇವರು, ಕ್ಯಾಂಪಿಗೊಬ್ಬ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅತ್ತೆಗೊಬ್ಬ ದೇವರು, ಸಸ್ಯಗೊಬ್ಬ ದೇವರು, ಒಬ್ಬೊಬ್ರಿಗೆ ಒಂದೊಂದು ದೇವರು. 33,33,33,333 ದೇವತೆಗಳು, ದೇವರುಗಳಂತೇಳಿ ಏನು ಮಾಡ್ತಾ ಇದ್ದಾರೆ? ನಮ್ಮ ಭಾರತ ದೇಶದಲ್ಲಿ ನೋಡ್ತಾ ಇರ್ತಾರೆ ಪ್ರಿಯರೇ. ಆದರೆ ಸತ್ಯವೇದ ಹೇಳ್ತಾ ಇದೆ, ನಮ್ಮ ವೇದಗಳು ಹೇಳ್ತಾ ಇದ್ದಾವೆ, ಇರುವಂಥ ದೇವರು ಒಬ್ಬಾತನೇ, ಓಂಕಾರ ಸ್ವರೂಪನು ಒಬ್ಬಾತನೇ, ಆತನೇ ನಜರೇತಿನ ಯೇಸು ಕ್ರಿಸ್ತನು. ಕನ್ಯೆ ಮರಿಯಳಲ್ಲಿ ಕನ್ಯೆ ಸುತಾಯೋ ನಮಃ ಎಂಬುದಾಗಿ ವೇದಗಳಲ್ಲಿರ್ತಕ್ಕಂಥ ಸರ್ವನಾಮವಲ್ಲಿ ಎಲ್ಲಿ ಏನು ಮಾಡಿದ್ದಾರೆ? ಈ ರೀತಿಯಾಗಿ ಲಿಖಿತಪಡಿಸಿದ್ದಾರೆ ಪ್ರಿಯರೇ. ಹುಟ್ಟುವಾತನ ಎಲ್ಲಿ ಹುಟ್ಟುತ್ತಾನಂತೆ? ದೇವರಾಗಿರುವಾತನು ಕನ್ಯೆಯಲ್ಲಿ ಹುಟ್ಟುತ್ತಾನೆ. ಹುಟ್ಟುವಾತನ ಎಲ್ಲಿ ಹುಟ್ಟುತ್ತಾನಂತೆ? ಭೂಗರ್ಭದ, ಅಂದರೆ ಭೂಮಿಯ ಮಧ್ಯಪೂರ್ವದಲ್ಲಿ, ಅಂದ್ರೆ ಏನ್ರಿ? ಭೂಮಿಯ ಸೆಂಟ್ರ್ ಪ್ಲೇಸ್ ಯಾವುದು? ಪ್ಯಾಲೆಸ್ತೇನೆ, ಇಸ್ರಾಯೇಲ್ ದೇಶ, ಅಲ್ಲಿ ಹುಟ್ಟುತ್ತಾನೆ. ಹುಟ್ಟುವಾತನು ಮತ್ತೆ ಎಲ್ಲಿ ಯಾವ ರೀತಿಯಾಗಿರ್ತಾನಂತೆ? ಇಡೀ ಮನುಷ್ಯರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಏನು ಮಾಡ್ತಾನೆ? ಪಾನದ್ರವ್ಯವಾಗಿ ಅರ್ಪಣೆಯನ್ನು ಮಾಡ್ತಾನೆ ಎಂಬುದಾಗಿ. ಮತ್ತೆ ಆತನು ಸತ್ತು ಹೋದ ಮೇಲೆ 3ನೇ ದಿವಸದಲ್ಲಿ ಮತ್ತೆ ಮೃತ್ಯುಂಜಯನಾಗಿ ಆತನು ಏನು ಮಾಡ್ತಾನೆ? ಎದ್ದು ಬರ್ತಾನೆ ಎಂಬುದಾಗಿ. ಎಲ್ಲ ಲಕ್ಷಣಗಳು ಯಾರಲ್ಲಿದ್ದಾವ್ರಿ? ಯೇಸು ಕ್ರಿಸ್ತನಲ್ಲಿದ್ದಾವೆ. ಹಲ್ಲೆಲೂಯಾ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದವರು ಒಂದೇ ಮಾತು ಹೇಳಿದ್ರು, ಏನಂತೇಳಿ? ನಾನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಬೇಕಾದರೆ ನಾನು ಆತನನ್ನು ದೇವರು ಎಂಬುದಾಗಿ ನಂಬಿ ನಾನೇನು ಮಾಡ್ತೀನಿ? ಸ್ವೀಕರಿಸ್ತೇನೆ. ಒಂದು ವೇಳೆ ಯೇಸುವಿನ ಕಾಲದಲ್ಲಿ ನಾನು ಏನಾದರೂ ಪ್ಯಾಲೆಸ್ತೇನಿನಲ್ಲಿ ಇದ್ದಿದ್ರೆ ಆತನ ಪಾದಗಳನ್ನು ನನ್ನ ಹೃದಯದ ರಕ್ತದಿಂದ ನಾನು ತೊಳೆದು ಏನು ಮಾಡ್ತಾ ಇದ್ದೆ? ನಾನು ಶುದ್ಧಿ ಮಾಡ್ತಾ ಇದ್ದೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಚಿಕಾಗೋಕ್ಕೆ ಹೋದಂಥ ಸಮಯದಲ್ಲಿ, ಧಾರ್ಮಿಕ ಸಮ್ಮೇಳನದಲ್ಲಿ, ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಅವರಿಗೆ ಅಲ್ಲಿ ಸತ್ಯವೇದದ ಕುರಿತಾಗಿ ಅವಲೋಕನೆ ಎಲ್ಲ ಬಂದಂಥ ಸಮಯದಲ್ಲಿ ಅವಾಗ ಅವ್ರು ಏನು ಮಾಡಿದರು? ನಾವು ಹುಡುಕ್ತಾ ಇರುವಂಥ ದೇವರು ಬೇರೆ ಯಾರೂ ಅಲ್ಲ, ಓಂಕಾರ ಸ್ವರೂಪನು ಬೇರೆ ಯಾರೂ ಅಲ್ಲ, ನಾವು ಆತನನ್ನು ಶಬ್ದ, ನಾದ, ಪ್ರಣವ ಎಂಬುದಾಗಿ ಕರಿತೇವೆ. ಬೈಬಲಲ್ಲಿ ಆತನನ್ನು ವಾಕ್ಯ ಎಂಬುದಾಗಿ ಕರೀತಾರೆ. ಆತನೇ ಯೇಸು ಎಂಬುದಾಗಿ ಸಂಪೂರ್ಣವಾಗಿ ಅವರು ಏನು ಮಾಡಿದ್ರಿ? ತಿಳಿದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕರು ಕೃತಜ್ಞತೆ ಇಲ್ಲದೆ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ದೇವರನ್ನು ನಂಬಿದಂಥ ಮಕ್ಕಳು, ಒಂದು ವೇಳೆ ಮಿಷನರಿಗಳು ಭಾರತ ದೇಶಕ್ಕೆ ಬರಲಾರದೆ ಇದ್ದಿದ್ರೆ ಮಕ್ಕಳು, ಹೆಣ್ಮಕ್ಳಿಗೆ ಏನಿರ್ತಿದಿಲ್ಲ ಸ್ವಾತಂತ್ರ್ಯ ಇರ್ತಿಲ್ಲ. ಹಲ್ಲೆಲೂಯಾ. ಅವರು ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತರಾಗಿ ಜೀವಿಸಬೇಕಾದಂಥ ಸ್ಥಿತಿಗತಿಗಳಿರ್ತಾ ಇದ್ವು. ಹಲ್ಲೆಲೂಯಾ. ಮತ್ತು ಅವರಿಗೆ ಬಟ್ಟೆ ವಿಷಯದಲ್ಲಾಗಿರ್ಬೋದು, ಅವ್ರ ಎಜುಕೇಷನ್ ವಿಷಯದಲ್ಲಾಗಿರ್ಬೋದು, ಅವರಿಗೆ ಯಾವ ವಿಷಯದಲ್ಲಿಯೂ ಕೂಡ ಏನಿರ್ತಿದಿಲ್ಲ ಏನಂತ ಹೇಳ್ತೀವಿ? ಸ್ವಾತಂತ್ರ್ಯ ಎನ್ನುವಂಥದ್ದು ಇರ್ತಿರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಹೆಣ್ಮಕ್ಕಳಿಗೆ ಪಾಲು ಕೊಡಬೇಕಂತ ಹೇಳೋದು ಎಲ್ಲಿಂದ ಬಂದಿರೋದು? ಬೈಬಲಿಂದ ಬಂದಿರುವಂಥದ್ದು. ಹಲ್ಲೆಲೂಯಾ. ಪ್ರತಿಯೊಂದು ಕೂಡ ಇವತ್ತಿನ ದಿವಸ ನಮ್ಮ ಏನಂತ ಹೇಳ್ತೀವಿ ನಾವು, ಕಾನ್ಸ್ಟಿಟ್ಯೂಷನ್ ಯಾವುದನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವೋ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥದ್ದು, ಆ ಎಲ್ಲದರಲ್ಲಿ ಕೂಡ ಇರುವಂಥದ್ದು ಏನ್ರಿ? ಬೇರೆ ಬೇರೆ ದೇಶಗಳದ್ದು ಅವ್ರು ತೆಗೆದುಕೊಂಡು ಎಕ್ಕಿ ಏನು ಮಾಡಿದ್ದಾರೆ? ಬರೆದಿದ್ದಾರೆ. ಬೇರೆ ದೇಶಗಳ ಎಲ್ಲ ಕಾನ್ಸ್ಟಿಟ್ಯೂಷನ್ಗೆ ಮೂಲ ಯಾವುದು ರೀ? ಸತ್ಯವೇದದಲ್ಲಿ ಇರ್ತಕ್ಕಂಥ ಹಳೆಯ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಧರ್ಮಶಾಸ್ತ್ರವನ್ನೇ ಅವ್ರು ಏನು ಮಾಡಿದ್ದಾರೆ? ಮೂಲವಾಗಿಟ್ಟುಕೊಂಡು ಏನು ಮಾಡಿದ್ದಾರೆ? ಅವರ ಸಂವಿಧಾನಗಳನ್ನು ಬರೆದುಕೊಂಡಿದ್ದಾರೆ. ಏನಂತ ಹೇಳ್ತೇವೆ? BR ಅಂಬೇಡ್ಕರ್
ಅವರು ಏನು ಮಾಡಿದ್ದಾರೆ, ನಮ್ಮ ದೇಶದಲ್ಲಿ ಕೂಡ ಅದನ್ನು ಏನು ಮಾಡಿದ್ದಾರೆ, ಅಳವಡಿಸಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ನೀನು ಆರಾಧನೆ ಮಾಡುವಂಥ ಆ ದೇವರಿಗೆ ನೀನು ಸಂಪೂರ್ಣವಾಗಿ ಕೃತಜ್ಞತೆಯನ್ನು, ಉಪಕಾರ ಸ್ತುತಿಯನ್ನು ಮಾಡುವಂಥ ವ್ಯಕ್ತಿ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ತಿಳಿದುಕೊಳ್ಬೇಕು. ತಿಳಿದುಕೊಳ್ಳಲಾರದೆ ಯಾರು ಕೂಡ ಏನು ಪಡೆಯೋದಕ್ಕೆ ಸಾಧ್ಯ ಇಲ್ಲರಿ, ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲವೇ. ಹಲ್ಲೆಲೂಯಾ, ಎಲ್ಲರೂ ತಿಳಿಯುವವರಾಗಬೇಕು. ನೋಡ್ರಿ, ಈಗ ಓದಿದಂಥವ್ರಿಗೆ ಓದಲಾರ್ದು ಇರುವಂಥವ್ರು ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಏನು ಮಾಡ್ತಾರೆ, ಓದಂಥವ್ರು ಏನು ಮಾಡ್ತಾರೆ, ಯಾವ ಬಸ್ಸಿಗೆ ಹೋಗ್ಬೇಕಂತೇಳಿ ನೇರವಾಗಿ ಬೋರ್ಡ್ ನೋಡಿ ಏರಿ ಬಿಡ್ತಾರೆ. ಅಲ್ಲಿ ಓದ್ಲಾರ್ದವ್ರು ಏನು ಮಾಡ್ತಾರೆ, ಅವ್ರನ್ನ ಇವ್ರನ್ನ ಏನು ಮಾಡ್ತಾರೆ, ಕೇಳ್ತಾರೆ. ಕಂಡಕ್ಟ್ರನ್ನ ಕೇಳ್ತಾರೆ, ಡ್ರೈವರ್ನ ಕೇಳ್ತಾರೆ. ಅಲ್ಲಿ ಕಾಲೇಜ್ ಮಕ್ಕಳು ಯಾರಾದರೂ ಇದ್ದರೆ, ಓದೋರು ಯಾರಾದರೂ ಇದ್ದರೆ ಅವ್ರನ್ನಾದ್ರೂ ಏನು ಮಾಡ್ತಾರೆ, ಕೇಳ್ತಾರೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪರಲೋಕದ ಕುರಿತಾಗಿ ನೀನು ಜ್ಞಾನವನ್ನು ಪಡೆದುಕೊಂಡಿದ್ದಾದ ಮೇಲೆ ನೀನು ಏನು ಮಾಡ್ತೀಯ, ನೀನು ಅವ್ರನ್ನ ಕೇಳೋದು ಬೇಕಾಗಿಲ್ಲ. ಹಲ್ಲೆಲೂಯಾ, ಸತ್ಯವನ್ನು ತಿಳಿದುಕೊಂಡಾದ ಮೇಲೆ ಅವ್ರನ್ನ ಕೇಳುವಂಥದ್ದು ಬೇಕಾಗಿಲ್ಲ. ನೀನು ಎಲ್ಲಿಂದ ಬಂದಿದೆ, ನೀನು ಎಲ್ಲಿಗೆ ಹೋಗಬೇಕು ಅದನ್ನು ನೀನು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೀವಿ, 9 ಜನರು ಹೆಂಗಿದ್ದಾರೆ ಅಂತಂದರೆ, ಅವರಿಗೆ ಶಾರೀರಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಮಾತ್ರ ಭಾಳ ಮುಖ್ಯ. ಶರೀರಕ್ಕೆ ಭಾಳ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ, ಅವರ ಆತ್ಮಕ್ಕೆ ಪ್ರಾಧಾನ್ಯತೆಯನ್ನು ಏನು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಅವರು ಕೇವಲ ಏನಂತ ಹೇಳ್ತೀವಿ, ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ಜೀವಿತಕ್ಕೆ, ಈ ಲೋಕಕ್ಕೆ ಮಾತ್ರ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಈ ಲೋಕವನ್ನು ಬಿಟ್ಟು ಹೋಗುವಂಥ ಒಂದು ದಿವಸ ಇದೆ ಅಂತೇಳಿ ಅವ್ರು ಏನು ಮಾಡ್ತಾ ಇಲ್ಲ, ಅರಿತುಕೊಳ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಬ್ಬನಾದರೂ ದೇವರ ಬಳಿಗೆ ಬಂದು ಆತನ ಪಾದಗಳಿಗೆ ಅಡ್ಡ ಬಿದ್ದು ಏನು ಮಾಡಿದಂತೆ, ಉಪಕಾರ ಸ್ತುತಿ ಮಾಡಿದ ಪ್ರಿಯರೇ. ನಾವು ಕೂಡ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಾಗಿರುವಂಥದ್ದು ಎಷ್ಟು ಅವಶ್ಯಕತೆ ಇದೆ. ದೇವರು ನಮಗೆ ಹೊಸ ನೂತನ ವರ್ಷಗಳನ್ನು ಏನು ಮಾಡ್ತಾ ಇದ್ದಾನೆ, ದಯಾ ಕಿರೀಟವಾಗಿ ಕೊಡ್ತಾ ಇದ್ದಾನೆ. ದೇವರು ಕೊಟ್ಟಿರುವಂಥದ್ದೇ ಈ ಉಸಿರು. ಹಲ್ಲೆಲೂಯಾ. ಈ ಗಾಳಿ ಆತನ ಉಗ್ರಾಣದಿಂದ ಏನು ಮಾಡುತ್ತಂತೆ, ಬರುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಮತ್ತು ಆತನು ಬೆಳೆಗೆ ತಕ್ಕ ಹಾಗೆ ಏನು ಮಾಡ್ತಾನಂತೆ, ಮಳೆಯನ್ನು ಕೊಡ್ತಾನೆ. ಭೂಮಿ ಆಕಾಶ, ಕಣ್ಣಿಗೆ ಕಾಣದಿರುವ ಎಲ್ಲ ಜಗತ್ತು ಕೂಡ ದೇವರ ಸೃಷ್ಟಿ ಪ್ರಿಯರೇ. ಆ ದೇವರು ನಮ್ಮನ್ನು ಏನು ಮಾಡಿದಾನೆ, ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ನಾವು ಯಾತ್ರೆ ಮಾಡಿ ಹೋಗಬೇಕು. ಹೋಗೋದ್ರೊಳಗಡೆ ಅದಕ್ಕೆ ಸಲುವಾಗಿ ನೋಡ್ರಿ, ಜಾತ್ರೆ ಮುಗಿಸ್ಕೊಂಡು ಹೊಂಟನಂತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜಾತ್ರೆ ಅಲ್ಲ, ಅದೇನ್ರಿ, ಯಾತ್ರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರವಾಸಿಗಳನ್ನಾಗಿ ಈ ಲೋಕಕ್ಕೆ ಕಳಿಸ್ಯಾನ. ಪ್ರವಾಸ ಮುಗಿಸಿಕೊಂಡು ಹೋಗೋದ್ರೊಳಗಡೆ ಆಗಿಯೇ ದೇವರಿಗೆ ನಾವು ಏನಾಗಬೇಕು, ವಿಧೇಯರಾಗಿ ನಡೆಯುವಂಥವ್ರಾಗಬೇಕು. ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ, ಅವನು ದೇವರಿಗೆ ಸಂಪೂರ್ಣವಾಗಿ ಕೃತಜ್ಞತೆಯ ಸ್ತೋತ್ರವನ್ನು ಮಾಡಿದ ಪ್ರಿಯರೇ. ಅವನು ಯೇಸುವನ್ನೇ ಹಿಂಬಾಲಿಸಿ ಏನು ಮಾಡಿದ, ನಡೆದ. ಅವನು ಅನ್ಯನು, ಸಮಾರ್ಯದವನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ದೇವರ ಬಳಿಗೆ ಬರುವಂಥವರು, ದೇವರು ಇದ್ದಾನೆ ಅಂತೇಳಿ ಅವ್ರ ನಂಬಿಕೆಯಿಂದ ಸ್ವಾಮಿಯ ಬಳಿಗೆ ಬಂದು ಸ್ವಾಮಿ ಅದ್ಭುತಗಳನ್ನು ಮಾಡಿದಾಗ, ಆತನನ್ನು ಬಿಡದೆ ಹಿಂಬಾಲಿಸಿ ನಡೆದಾಗ ಅವರ ಜೀವಿತ ಇನ್ನೂ ಕೂಡ ಏನು ಮಾಡ್ತಾನೆ, ದೇವರು ಆಶೀರ್ವಾದದ ಕಡೆಗೆ ನಡೆಸ್ತಾನೆ. ಹಲ್ಲೆಲೂಯಾ. ಆಶೀರ್ವಾದ ಅಂತ ಕೇವಲ ನೀವೇನಂತೀರಿ, ಆಸ್ತಿ ಅಂತಸ್ತು ಅದು ಇದಲ್ಲ. ಆಶೀರ್ವಾದ ಅಂತಂದ್ರೆ ಏನ್ರಿ, ಸಮಾಧಾನ. ದೇವರು ಕೊಡುವಂಥ ಸಮಾಧಾನ, ದೇವರು ಕೊಡುವಂಥ ಸಂತೋಷ, ದೇವರು ಕೊಡುವಂಥ ಎಲ್ಲ, ದೇವರು ಸಂಗಡ ಇದ್ದು ನೋಡಿಕೊಂಡು ಹೋಗುವಂಥ ಎಲ್ಲ ಸ್ಥಿತಿಗತಿಗಳು. ಹಲ್ಲೆಲೂಯಾ. ಭೌತಿಕವಾಗಿ ಮಾತ್ರ ನಾವು ನೋಡುವಂಥದ್ದಲ್ಲ, ಆತ್ಮಿಕವಾಗಿಯೂ ಕೂಡ ನಾವು, ಆಧ್ಯಾತ್ಮಿಕವಾಗಿಯೂ ಕೂಡ ನೋಡಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಹುಡುಕುವವರಾಗಿದ್ದೇವಾ, ನಾವು ಸ್ವಾಮಿಯನ್ನು ಹುಡುಕಿ ಕಂಡುಕೊಂಡದ್ದಾದ ಮೇಲೆ ದೂರದಲ್ಲಿರ್ತಕ್ಕಂಥ ನಮ್ಮನ್ನು ಆತನ ಏನು ಮಾಡಿದ, ತನ್ನ ರಕ್ತದ ಮೂಲಕವಾಗಿ, ರಕ್ತವನ್ನು ಸುರಿಸೋದ್ರ ಮೂಲಕವಾಗಿ ನಮ್ಮನ್ನು ಏನು ಮಾಡಿದಂತೆ, ಸಮೀಪಸ್ಥರನ್ನಾಗಿ, ದೇವರ ಸ್ವಕೀಯ ಪ್ರಜೆಗಳನ್ನಾಗಿ ನಮ್ಮನ್ನೇನು ಮಾಡಿಕೊಂಡು. ಈ ಕುಷ್ಠರೋಗಿಗಳು ದೂರದಲ್ಲಿದ್ದರು, ಆದರೆ ಆ ದೇವರಿಗೆ ವಿಧೇಯತೆಯನ್ನು ತೋರಿಸಿದಾಗ ಆತನ ಪಾದಗಳ ಸಮೀಪಕ್ಕೆ ಬರುವ ಹಾಗೆ ದೇವರು ಏನು ಮಾಡಿದವರಿಗೆ ಅಧಿಕಾರ ಕೊಟ್ಟ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನನ್ನು ನಂಬುವಾಗ ನೀನು ಯಾರ ಮಗನಾಗ್ತಿ, ಯಾರ ಮಗಳಾಗ್ತಿ, ದೇವರ ಮಗನು, ದೇವರ ಮಗಳು. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಕೃತಜ್ಞತೆ ಉಳ್ಳವರಾಗೋಣ. ದೇವರಿಗೆ ಕೃತಜ್ಞತೆಯನ್ನು, ಉಪಕಾರ ಸ್ತುತಿಯನ್ನು ನಾವು ಮಾಡುವವರಾಗೋಣ. ದೇವರಿಗೆ ನಾವು ಕೂಗಿದಂಥ ಪ್ರತಿಯೊಂದು ಮನವಿ, ನಾವು ಮಾಡಿದಂಥ ಪ್ರತಿಯೊಂದು ಪ್ರಾರ್ಥನೆಯನ್ನು ಆತನ ಏನು ಮಾಡ್ತಾನೆ, ಕೇಳ್ತಾನೆ. ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತರುತ್ತಾನೆ. ಅದನ್ನು ನಾವೇನು ಮಾಡಬೇಕು, ಸಂಪೂರ್ಣವಾಗಿ ನಂಬುವವರಾಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಒಂದು ಸಾರಿ ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇದ್ದೀರಾ? ಪೇತ್ರನ ಅತ್ತೆಗೆ ಜ್ವರ ಬಂದಾಗ ಸ್ವಾಮಿ ಆ ಮನೆಗೆ ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಆಕೆಯನ್ನು ಮುಟ್ಟಿದಾಗ ಆಕೆ ಉಪಕಾರ ಸ್ತುತಿ ಮಾಡಿದ್ಲು. ಅಯ್ಯೋ, ನನ್ನ ಸ್ವಾಮಿ ನನ್ನ ಮನೆಗೆ ಬಂದಿದ್ದಾನೆ, ಅಯ್ಯೋ ನನ್ನ ದೇವರು ನನ್ನ ಬಳಿಗೆ ಬಂದಿದ್ದಾನೆ, ನನ್ನಲ್ಲಿರುವಂಥ ರೋಗವನ್ನೆಲ್ಲ ತೆಗೆದು ಹಾಕಿದೆ ಎಂಬುದಾಗಿ ಆಕೆ ಎದ್ದು ಉಪಚಾರ ಮಾಡಿದಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಹೋದರ ಸಹೋದರಿ, ದೇವರು ಮಾಡಿದಂಥ ಅನೇಕ ಮೇಲುಗಳು ನಿನಗೆ ಇದ್ದಾವೆ. ಆದರೂ ಕೂಡ ಕೆಲವೊಂದು ಸಾರಿ ನೀನು ಕೃತಜ್ಞತೆ ಇಲ್ಲದೆ ಜೀವಿಸ್ತಾ ಇದೆಯೇನು? 9 ಜನರು
ಸ್ವಾಮಿಯನ್ನು ಬಿಟ್ಟು ಹೋದರು. ಸ್ವಾಮಿಯಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಅವರು ಇಷ್ಟಪಡಲಿಲ್ಲ. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ಆತನನ್ನು ಅಂಟಿಕೊಂಡ, ಆತನನ್ನು ಹಿಂಬಾಲಿಸಿದ, ಆತನ ಬಳಿಗೆ ಬಂದ, ಕೃತಜ್ಞತೆಯನ್ನು ಸಲ್ಲಿಸಿದ. ನಾನು ನೀನು ಕೂಡ ಉಪಕಾರ ಸ್ತುತಿ ಮಾಡುವಂಥದ್ದು ಎಷ್ಟು ಒಳ್ಳೆಯದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಾವೀದನು ಉಪಕಾರ ಸ್ತುತಿ ಮಾಡಿದ ಪ್ರತಿಯೊಂದು ಸಮಯದಲ್ಲಿ. ಅಬ್ರಹಾಮನು ಉಪಕಾರ ಸ್ತುತಿ ಮಾಡಿದ, ದೇವರು ಹೊಸ ದೇಶವನ್ನು ಕೊಟ್ಟಾಗ. ನೋಹನು ಉಪಕಾರ ಸ್ತುತಿ ಮಾಡಿದ, ಜಲಪ್ರಳಯದಿಂದ ತಪ್ಪಿಸಿದ್ದಕ್ಕಾಗಿ. ಅದೇ ರೀತಿಯಾಗಿ ಅನೇಕ ಭಕ್ತರು ಉಪಕಾರ ಸ್ತುತಿ ಮಾಡಿದರು. ಪ್ರಿಯರೇ, ಇವತ್ತು ನಾನು ನೀನು ಉಪಕಾರ ಸ್ತುತಿ ಮಾಡ್ತಾ ಇದ್ದೀವ? ಕಣ್ಣು ಕೊಟ್ಟಂಥ ದೇವರು, ನಮಗೆ ಶರೀರದ ಪ್ರತಿಯೊಂದು ಅವಯವಗಳನ್ನು ನೀಡಿದಂಥ ದೇವರು, ಆರೋಗ್ಯವನ್ನು ಕೊಟ್ಟಂಥ ದೇವರು, ನಮ್ಮ ಜೀವಿತವನ್ನು ಉನ್ನತವಾದಂಥ ಉತ್ತಮವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದಂಥ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವಾ? ದೇವರು ಯಾರೆಂಬುದಾಗಿ ತಿಳಿಯಲಾರದಂಥ ಒಂದು ವೇಳೆ ಸ್ಥಿತಿಯಲ್ಲಿ ಜೀವಿಸಿದಂಥ ಸ್ಥಿತಿಯಲ್ಲಿ ನೀನು ಇದ್ದಿದ್ದೇ ಆದರೆ, ಈ ಸಮಯದಲ್ಲಿ ಆದರೆ ಸತ್ಯ ದೇವರು ಯಾರೆಂಬುದಾಗಿ ನೀನು ಕಂಡುಕೊಳ್ಳಬೇಕಾಗಿದೆ. ದೇವರ ಲಕ್ಷಣಗಳು ಯಾರಲ್ಲಿ ಇದ್ದಾವೆ ಎಂಬುದಾಗಿ ನೀನು ಗ್ರಹಿಸಿಕೊಳ್ಳಬೇಕಾಗಿದೆ. ನಿನ್ನ ಕೈಯಿಂದ ಆಗಿರುವಂಥದ್ದು ದೇವರಾಗಿರೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಲೋಚನೆಗಳಿಂದ ಬರೆದಿರ್ತಕ್ಕಂಥ ಪುಸ್ತಕಗಳು ದೈವ ಗ್ರಂಥಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಅತೀತನಾಗಿದ್ದಾನೆ. ಆತನು ಸೃಷ್ಟಿಕರ್ತನು. ಆತನ ಸತ್ಯವೇದದ ಮೂಲಕವಾಗಿ ಮನುಷ್ಯರೆಲ್ಲರೂ ಕೂಡ ಮಾತಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಅಬ್ರಹಾಮನು ಪರದೇಶನಲ್ಲಿರುವಾಗ, ಪಾತಾಳದಲ್ಲಿ ಶ್ರೀಮಂತ ವ್ಯಕ್ತಿ ಇರುವಾಗ, ಅಬ್ರಹಾಮನು ಒಂದೇ ಮಾತು ಹೇಳಿದ, ಪ್ರವಾದಿಗಳ ಗ್ರಂಥಗಳು, ಧರ್ಮಶಾಸ್ತ್ರ ಭೂಲೋಕದಲ್ಲಿ ಕೊಡಲ್ಪಟ್ಟಿದ್ದಾವೆ. ಅವುಗಳನ್ನು ಓದಿ ತಿಳಿದುಕೊಂಡು ಗ್ರಹಿಸಿಕೊಂಡು ಅವರು ಇಲ್ಲಿಗೆ ಸರಿಯಾಗಿ ನಡೆದುಕೊಳ್ಳೋದಾದರೆ ಇಲ್ಲಿಗೆ ಬರಬಹುದು ಅಂತೇಳಿ. ಲಾಜರನ್ನು ಸತ್ತು ಹೋದಾಗ ಆತನು ಪರದೇಶಿಗೆ ಒಯ್ಯಲ್ಪಟ್ಟಂಥ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಮಾತಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ದೇವರ ವಾಕ್ಯ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ನಾವು ಈ ಗ್ರಂಥವನ್ನು ಸಂಪೂರ್ಣವಾಗಿ ವಿಶ್ವಾಸ ಇಡ್ತಾ ಇದ್ದೀವಾ? ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸ್ತಾ ಇದ್ದೀವಾ? ಸಮಯವನ್ನು ದೇವರಿಗೆ ಕೊಡ್ತಾ ಇದ್ದೀವಾ? ನಮ್ಮ ಕಷ್ಟಾರ್ಜಿತವನ್ನು ದೇವರಿಗೆ ಕೊಡ್ತಾ ಇದ್ದೀವಾ? ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದೀವಾ? ನಮ್ಮ ದೇಹದಲ್ಲಿ ಕೆಟ್ಟವುಗಳನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ದೇವರ ನೀತಿ ನಮ್ಮಲ್ಲಿ ಬರುವ ಹಾಗೆ ನಾವು ಜೀವಿಸುವಂಥವರಾಗೋಣ. ಈ ಸಮಯದಲ್ಲಿ ದೊಡ್ಡಪ್ಪರು ಪ್ರಾರ್ಥನೆ ಮಾಡ್ತಾರೆ. ಕೊನೆ ಪ್ರಾರ್ಥನೆ. ಸ್ವಾಮಿ, ಸಂಜೆ ಹೇಳಿದರೆ ಅನೇಕ ಕರ್ತನೆ ಆತ್ಮತಿದ್ದಕರವಾದ ಹೌದು ತಂದೆ, ನಾವು ನಂಬಿಕೆ ವಿಶ್ವಾಸವಿಟ್ಟು ಪ್ರೀತಿಯಲ್ಲಿ ತಾಳ್ಮೆ ಇಟ್ಟು ಬಂದಿರೋಪ್ಪ. ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತಂದೆ ಅಪ್ಪ ದೇವರೇ. ಕರ್ತನೆ, ಏನು ತಿಳಿಯದೆ ನನ್ನ ಮಕ್ಕಳಾಗಿದ್ದಾರಪ್ಪ, ಅವರು ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಬಾರಪ್ಪ. ಹೌದು ತಂದೆ, 10 ಮಂದಿ ಪುತ್ರರು ಸ್ವಸ್ಥರಾಗ್ತಾರೆ. ಅದರಲ್ಲಿ ಕರ್ತನೆ 9 ಮಂದಿ ನಮಗೆ ಇದೇ ರೋಗ ಸ್ವಸ್ಥ ಮಾಡಿ ಅಷ್ಟೇ ಸಾಕಂಕ ಪುನಃ ಮತ್ತೆ ಹೋಗ್ರಪ್ಪ. ಒಬ್ಬನಾದರೆ ಕರ್ತನೆ, ನೀವೇ ನಿಜವಾದ ದೇವರನ್ನು ಎತ್ತುಕೊಂಡು ಬಂದು ಸ್ತೋತ್ರ ಮಾಡಿ ಪರಲೋಕ ರಾಜ್ಯದಲ್ಲಿ ಧರ್ಮಶಾಸ್ತ್ರದ ಬರೆಯುವಂತೆ ನೀನು ಕುಮಾರನ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಸೇರಿಸಿದ್ದೆ ತಂದೆ. ಕರ್ತನೆ, ಈ ಮಕ್ಕಳಿಗೆ ಬಂದಿರುವಂತ ಎಲ್ಲ ಮಕ್ಕಳು ವಾಕ್ಯಗಳನ್ನು ಕೇಳಿದರೆ ತಂದೆ, ಎಲ್ಲ ವಿಗ್ರಹಗಳಿಂದ ಬಿಡುಗಡೆ ಮಾಡಪ್ಪ. ಕೃತ್ಯಗಳಿಂದ ಬಿಡುಗಡೆ ಮಾಡೋ ಮಾಟ ಮಂತ್ರ, ಮಂತ್ರ ಅವು ಯಾವ ಏನು ಕೆಲಸಕ್ಕೆ ಬಾರದು ಸ್ವಾಮಿ, ಅವು ಯಾವ ನಡೆಯುವುದಿಲ್ಲ ತಂದೆ. ನಿನ್ನ ಮುಂದೆ ನಿಜವಾದ ದೇವರ ಉಸಿರಿಟ್ಟಾಗ ನೀನು ಕರ್ತನೆ ಉಸಿರು ಅಲ್ಲ ನಿನ್ನದು ಸ್ವಾಮಿ. ಬದುಕಿರುವುದು ನಿನ್ನ ಕೃಪೆಯಲ್ಲಿ. ಲೋಕದಲ್ಲಿ ನಮಗಾಗಿ ಎಲ್ಲವನ್ನು ಮಾಡಿದ್ಯಪ್ಪ. ನಿನಗಾಗಿ ನೀನು ಏನು ಉಳಿಸಿಕೊಳ್ಳು ತಂದೆ. ಎಲ್ಲ ನಿನ್ನ ರಕ್ತವನ್ನು ನೀಡಿ ನಮ್ಮನ್ನ ಜೀವ ಅಂತ ವಹಿಸಿ ತಂದೆ. ನಾವು ಯಾವ ಕೆಲಸಕ್ಕೂ ಯಾವ ಗಣನೆಗೆ ಬಾರದಲ್ವ ಸ್ವಾಮಿ. ನಾವು ಮಣ್ಣಾಗಿ ಸೇರುವಂಥವ್ರನ್ನ ನೀನು ಪ್ರೀತಿ ಮಾಡಿ ಪರಲೋಕದಿಂದ ಇರೋದು ಬಂದು ನಿನ್ನ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ತಂದೆ. ಅದೇ ರೀತಿಯಾಗಿ ಕರ್ತನೆ, ನನ್ನನ್ನು ಕೂಡ ಕರ್ತನೆ 18-20 ವರ್ಷ ಆಗ್ಯಪ್ಪ, ನೀನು ನನ್ನನ್ನು ಬಯಸಿ ಸತ್ತಂತವನ್ನು ನನ್ನನ್ನು ಬಯಸಿ ತಂದೆ. ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಎಷ್ಟೋ ಅದ್ಭುತ ಕಾರ್ಯ ಮಾಡಿದಪ್ಪ. ನಾನು ಕರ್ತನೆ ಒಂದು ಕಾಲದಲ್ಲಿ ಪ್ರಯೋಜನ ಮಾಡಿ ಕೆಟ್ಟು ಹೋಗಿದ್ದೇನೆ ತಂದೆ. ಮತ್ತೆ ಈ ಕರ್ತನೆ, ಈ ಮಕ್ಕಳು ಕೂಡ ಅದೇ ಸ್ಥಿತಿಯಲ್ಲಿದ್ದಾರಪ್ಪ. ಇದು ಎಲ್ಲ ಬಿಡುಗಡೆ ಕೊಡ್ತಂದೆ. ನಂಬಿಕೆಯನ್ನು ಹೆಚ್ಚಿಸಿ ಬಲಗೊಳಿಸಿ ಇವರು ಮಾಡುವಂತ ಕೆಲಸ ಕಾರ್ಯಗಳ ಜೀವನ ಉಂಟು ಮಾಡಿ ವಾಕ್ಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದರಂತೆ ಮಾಡುವಂತೆ ನೀವು ಕೃಪೆ ಮಾಡಿ ನಡೆಸುತ್ತಾ ಬರಬೇಕೆಂದು ಈ ಚಿಕ್ಕವನ್ನು ಪ್ರಾರ್ಥನೆ ಜಗತ್ತಲ್ಲಿ ಯೇಸು ಕ್ರಿಸ್ತ ಪರಿಶುದ್ಧ ದೇವನಾಮದಲ್ಲಿ ಬೇಡಿಕೊಂಡಿದ್ದೇವೆ, ನಾವು ಹೊಂದಿಕೊಂಡಿದ್ದೇವೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್.